ಮದುವೆ ಮಾಡಿ ಅವರು ಸಂಸಾರಸ್ಥರ ಥರ ಇರಬೇಕು ಅನ್ನೋದೇ ನಮ್ಮ ಇಂಟೆನ್ಷನು. ಅದಕ್ಕೆ ಕಲ್ಲಡ್ಕ ಪ್ರಭಾಕರ್ ಭಟ್ಟರ ಹತ್ರ, ನಳಿನ್ ಕುಮಾರ್ ಹತ್ರ, ಇಲ್ಲಿ ಎಲ್ಲ ಮುಖಂಡರ ಜೊತೆ ಮಾತಾಡ್ತಾ ಇದ್ದೇನೆ. ಈ ಸಂಸಾರ ಸರಿ ಹೋಗೋದಕ್ಕೆ ಎಂಥ ತ್ಯಾಗಕ್ಕೆ ಬೇಕಾದರೂ ನಾವು ರೆಡಿ ಇದ್ದೇವೆ. ಒಂದು ವೇಳೆ ಅವರು ಅದನ್ನೇ ಹಠ ಅಂತ ಅಂದ್ಕೊಂಡೋದ್ರೂ ಕೂಡ ನಾವೇನು ಬಗ್ಗೋದಿಲ್ಲ. ಮಾಡಿ ಅಧ್ಯಕ್ಷರೇ, ಈ ಥರ ನಾವು ಮಧ್ಯರಾತ್ರಿ ಹೊರಗಡೆ ಬಂದಾಗ ಅಥವಾ ಮಧ್ಯಾಹ್ನ ಟೈಮ್ನಲ್ಲಿ, ಸಂಜೆ ಹೊತ್ತಿನಲ್ಲಿ ಯಾರೋ ಬಂದಂಗಾಗುತ್ತೆ, ಕಿಟಕಿ ಹತ್ರ ಬಂದಂಗಾಗುತ್ತೆ. ಮತ್ತು ಇಷ್ಟು ದಿನ ನಾವೇನು ಫ್ರೀ ಆಗಿದ್ವಿ, ಆ ಫ್ರೀ ಇಲ್ದಿರೋ ರೀತಿಯಲ್ಲಿ ಆತಂಕ ಆಗ್ತೈತೆ ನಮಗೆ ಅಂತ ಹೇಳಿದ್ರು. ನೀನು ಎಲ್ಲಿ ಕೆಲಸ ಮಾಡ್ತೀಯಮ್ಮ ಅಂದೆ. ಇವರು ಯಾವುದೋ ಒಂದು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾರೆ, ಅದು 11,000 ರೂಪಾಯಿ ಪಾಪ ಸಂಬಳ ಬರುತ್ತೆ. ನಾನಂದೆ, ಫಸ್ಟು ನೀನು ಕೆಲಸ ಬಿಟ್ಬಿಡು, ನೀನು ಕೆಲಸ ಹೋಗಿ ಆ ಹುಡುಗಿ ಒಬ್ಬರೇ, ಯಾಕಂದ್ರೆ ಅವ್ರ ಅಪ್ಪನೂ ಕೆಲಸಕ್ಕೆ ಹೋಗ್ತಾನೆ. ಸೊ ಅವಾಗ ಒಬ್ಬರಿ ಹುಡುಗಿ ಮತ್ತು ಮಗು. ಆಮೇಲೆ ಈ ಕೇಸಿಗೆ ಸಂಬಂಧಪಟ್ಟಂಗೆ ಮಗುನೇ ಆಧಾರ ಸ್ತಂಭ. ಈಗ ಎಲ್ಲ ವಿಚಾರಕ್ಕೂ ಸಾಕ್ಷಿ. ಏನಾದರೂ ಹೆಚ್ಚು ಕಡಿಮೆ ಇವ್ರು ಹೇಳೋ ಥರ ಆಗ್ಬಿಟ್ರೆ ಆ ಹುಡುಗಿ ಅತಂತ್ರ ಆಗಿ ಹೋಗ್ತಾಳೆ, ಮತ್ತು ಆಗ ನ್ಯಾಯ ಸಿಕ್ಕೋದಿಲ್ಲ. ಅದಕ್ಕೆ ನಾನು ಇಮಿಡಿಯೇಟಾಗಿ ನೀನು ಕೆಲಸಕ್ಕೆ ಹೋಗ್ಬೇಡ, ಸ್ಟಾಪ್ ಆಗ್ಬಿಡು, ನಿಮ್ಮ ಸಂಸಾರಕ್ಕೆ ನಾವಿದ್ದೇವೆ, ಡೋಂಟ್ ವರಿ, ನೀನು ತೆಗೆದುಬಿಡು. ನಿಲ್ಲಿಸ್ಬಿಟ್ವಿ. ನಿಲ್ಲಿಸಿದ್ರು ಇದು ಆಯಿತು, ಇನ್ನು ಮತ್ತೆ ನಡೀತಾ ಐತೆ ಅಂತೇಳಿ ತಕ್ಷಣ ನಾನು ನಿನ್ನೆ ಎಲ್ಲ ಮನೆಗೆ CCTV ಎಲ್ಲ ಕಡೆನೂ ಹಾಕಿಸಿ, ಆಮೇಲೆ ನಾನು IGP ಅವ್ರ ಹತ್ರ ಮಾತಾಡಿದೆ. ಈ ಥರ ಸಮಸ್ಯೆ ಆಗುತ್ತೆ, ಆಲ್ರೆಡಿ ಕೇಸ್ ಇದೆ, ನಾವು ಯಾವುದೇ ಕಾರಣಕ್ಕೂ ಲೀಗಲ್ಲಾಗಿ ಆತನಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ಏನು ಹೋಗ್ತಾ ಇಲ್ಲ. ಮದುವೆ ಮಾಡಿ ಅವರು ಸಂಸಾರಸ್ಥರ ಥರ ಇರಬೇಕು ಅನ್ನೋದೇ ನಮ್ಮ ಇಂಟೆನ್ಷನು. ಅದಕ್ಕೆ ಕಲ್ಲಡ್ಕ ಪ್ರಭಾಕರ್ ಭಟ್ಟರ ಹತ್ರ, ನಳಿನ್ ಕುಮಾರ್ ಹತ್ರ, ಇಲ್ಲಿ ಎಲ್ಲ ಮುಖಂಡರ ಜೊತೆ ಮಾತಾಡ್ತಾ ಇದ್ದೇನೆ. ಇಂಥ ಸಂದರ್ಭದಲ್ಲಿ ಏನಾದರೂ ಆಗೋಗ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ ಅಂತ IGP ಅವ್ರಿಗೆ ಹೇಳಿದೆ. ನೀವು ಬನ್ನಿ 12 ಗಂಟೆಗೆ ಅಂತ ಇವತ್ತು ಕರೆಸಿದ್ರು. ಅವ್ರ ಎದುರುಗಡೆ ಕೂಡ ಅವರು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ರು, ಯಾವಾಗ ಏನು ಅಂತ. ಇವರು ಅದಕ್ಕೆ ಉತ್ತರ ಕೊಟ್ಟರು. ತಕ್ಷಣ ಅವರು ಅರ್ಜಿ ತಗೊಂಡು ಅದ್ರ ಮೇಲೆ ಒಂದು ಆರ್ಡರ್ ಮಾಡಿದ್ದಾರೆ, ನೆಸೆಸರಿ ಆಕ್ಷನ್, ಇಮಿಡಿಯೇಟ್ ಪ್ರೊಟೆಕ್ಷನ್ ಕೊಡಿ ಅಂತ. ನಾಳೆಯಿಂದ ಅಲ್ಲೊಂದು ಪೊಲೀಸರನ್ನು ಕಳಿಸೋದು, ಒಂದು ಲೇಡಿ ಕಾನ್ಸ್ಟೇಬಲ್ ಕೊಟ್ಟು, ಈಕೆ ಏನಾದರೂ ಹೊರಗಡೆ ಹೋಗಬೇಕಾದ್ರೆ ಆ ಲೇಡಿ ಕಾನ್ಸ್ಟೇಬಲ್ ಜೊತೆಲೇ ಎಲ್ಲಾದರೂ ಹೊರಗಡೆ ಬರೋದು. ಮತ್ತು ಸ್ವಲ್ಪ ಸೂಕ್ಷ್ಮವಾಗಿ ಬದ್ಧತೆ ಕೊಡ್ತೀವಿ ನಾವು, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇರಿ ಅಂತ ಹೇಳಿದ್ದಾರೆ. ಈಗ ನಾನು ಕಳೆದ ವಾರ ಬಂದಿದ್ದೆಲ್ಲ ಮಾಡಿದ್ದೇನೆ, ಇನ್ನೂ ನನಗೆ ರೆಸ್ಪಾನ್ಸ್ ಬಂದಿಲ್ಲ. ಇವತ್ತಿಗೂ ನಾನು ಮನವಿ ಮಾಡ್ತಾ ಇದ್ದೇನೆ, ಇದೆಲ್ಲ ನಮಗೂ ಬೇಡ, ಯಾರಿಗೂ ಬೇಡ. ಆ ಮಗ ಹೊರಗಡೆ ಇದ್ದಾನೆ, ಅವ್ರ ಅಪ್ಪನಿಗೆ ಹೇಳ್ತಾ ಇದ್ದಾನೆ, ಜಗನ್ ನಿವಾಸ್ ಅವ್ರಿಗೆ, ಆಟದಿಂದ ಏನೂ ಸಾಧಿಸೋಕ್ಕಾಗೋದಿಲ್ಲ, ನಾವೂ ಕೂಡ ಸುಮ್ಮನೆ ಇರೋದಿಲ್ಲ. ಈ ಸಂಸಾರ ಸರಿ ಹೋಗೋದಕ್ಕೆ ಎಂಥ ತ್ಯಾಗಕ್ಕೆ ಬೇಕಾದರೂ ನಾವು ರೆಡಿ ಇದ್ದೇವೆ. ಒಂದು ವೇಳೆ ಅವರು ಅದನ್ನೇ ಹಠ ಅಂತ ಅಂದ್ಕೊಂಡೋದ್ರೂ ಕೂಡ ನಾವೇನು ಬಗ್ಗೋದಿಲ್ಲ, ಇವರಿಗೆ ನ್ಯಾಯ ಕೊಡಿಸ್ತೇವೆ. ಅದಕ್ಕೆ ನಾನು ಇನ್ನೊಂದು ಬಾರಿ ಮನವಿ ಮಾಡೋದು, ಒಂದು ಮದುವೆ ಮಾಡಿಸ್ಬಿಡಿ. ಕಲ್ಲಡ್ಕ ಭಟ್ರು ಹೇಳಿದ್ರು, ನಾನೊಂದು 15 ದಿವಸದಲ್ಲಿ ನಾನು ಇದನ್ನು ಸರಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅವ್ರು ಕರೆದು ಮಾತಾಡ್ತೇನೆ ಅಂತ ಹೇಳಿದ್ದಾರೆ. ಒಂದು 10 ದಿನ ಆಗಿದೆ. ಅಷ್ಟರೊಳಗಡೆ ಇದು ಬಂದಿರೋದ್ರಿಂದ ನಾನೇ ಬಂದು ಕೊಡೋ ಥರ ಆಯಿತು. ಬಟ್ ಏನೋ ನಿಮಗೆಲ್ಲ ಗೊತ್ತಿದೆ, ಯಾಕಂದರೆ ಒಂದು ದುರ್ಬಲ ಸಮಾಜ, ಆರ್ಥಿಕವಾಗಿ ಸಾಮಾಜಿಕವಾಗಿಯೂ ಕೂಡ ಹಿನ್ನಡೆ ಇರೋ ಸಮಾಜ. ಇಂಥ ಸಮಾಜದಲ್ಲಿ ಇಂಥ ಅನಾಹುತಗಳಾಗ್ಬಿಟ್ರೆ ತುಂಬ ಕಷ್ಟ. ಅದಕ್ಕೆ ನಾವು ಕೈ ಮುಗಿದು ಕೇಳೋದು, ಇಲ್ಲಿಗೆ ಸಮಾಪ್ತಿ ಮಾಡೋಣ, ಮದುವೆ ಮಾಡಿಸ್ಬಿಡೋಣ ಅಂತ. ನಮಗೂ ಕಷ್ಟ. ನಾವು ಇಡೀ ಸಮಾಜ ಪ್ರತಿದಿನ ಈಕೆ ಹತ್ರ ನಾವು ಮಾತಾಡಬೇಕು, ಈಕೆ ಧೈರ್ಯ ತುಂಬಬೇಕು, ಇದು ನಡೀತಾನೇ ಇದೆ. ಇದಕ್ಕೆಲ್ಲ ಒಂದು ಮುಕ್ತಿ, ಸಮಾಪ್ತಿ ಏನಂತ ಹೇಳಿದ್ರೆ ಆ ಹುಡುಗನಿಗೆ ಬುದ್ಧಿ ಹೇಳಿ ಮದುವೆ ಮಾಡಿಸೋದು ಅಷ್ಟೇ ಸರ್. ಅಲ್ಲ, ಆ ಹುಡುಗನ ಪಾತ್ರ ಏನಿದೆ ಅಂತ ಗೊತ್ತಿಲ್ಲ. ನಾನು ಮುಂದಿನ ವಾರ ಸ್ವಲ್ಪ ಚರ್ಚೆ ಮಾಡಿ ಆ ಹುಡುಗನ್ನೇ ಭೇಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಜೈಲಿನಲ್ಲಿ. ಯಾಕಂದರೆ ಆ ಹುಡುಗನ ಒಳಗಡೆ ಇಟ್ಟು ಬರೀ ಅವ್ರ ತಂದೆ ತಾಯಿಗಳು ಅವರೇ ಮಾತಾಡ್ತಾ ಇದ್ದಾರೆ. ಅವ್ರ ರಿಯಾಲಿಟಿ ಏನು ಅಂತ ಗೊತ್ತಿಲ್ಲ. ಒಂದು ಅವನು ಹೆಂಗೆ ಅಂತ ಆ ಹುಡುಗಿಗೆ ಗೊತ್ತು, ಆ ಹುಡುಗಿ ಏನು ಅಂತ ಅವನಿಗೆ ಗೊತ್ತು. ಅವನಿಂದ ಏನಾದರೂ ಒಂದು ಅಷ್ಟು ವಿಷಯ ತಿಳಿಬೋದಾ ಅನ್ನುವಂಥ ಒಂದು ಯೋಚನೆ ಮಾಡ್ತಾ ಇದ್ದೇನೆ. ಇದೆಲ್ಲ ಆದಮೇಲೆ ಆ ಹುಡುಗನ ಹತ್ರನೂ ಕೂಡ ಕಾನೂನುಬದ್ಧವಾಗಿ ಆ ಹುಡುಗನ ಜೊತೆಲಿ ಹೋಗಿ ಮಾತಾಡೋದಕ್ಕೆ ಏನಾದರೂ ಅವಕಾಶ ಇದೆ ಅಂತ ನೋಡಿ ಜೈಲಲ್ಲಿ ಆ ಹುಡುಗನೂ ಕೂಡ ಭೇಟಿ ಆಗಬೇಕು ಅಂತ ಇದ್ದೇನೆ. ವಾಸ್ತುಸ್ಥಿತಿ ಹೇಳ್ತೇನೆ. ನೀನು ಜೈಲಲ್ಲಿ ಏನಪ್ಪ ಮಾಡ್ತೀಯ? ಆ ಮಗು, ಚಿನ್ನದಂಥ ಮಗು ಇದ್ದಾನೆ, ಗಂಡು ಮಗು ಇದ್ದಾನೆ, ಬಾ, ತಪ್ಪಾಗಿದ್ರೆ ನಾವು ಕ್ಷಮಿಸ್ತೀವಿ, ನೀನು ಕ್ಷಮಿಸು, ಒಂದಾಗಿ ಬಾಳ್ರಿ ಅನ್ನೋ ಮಾತನ್ನು ಹೇಳಬೇಕು ಅಂತ ಇದ್ದೀನಿ ಜೈಲಿಗೆ ಹೋಗಿ. ನೋಡೋಣ, ಅವಕಾಶ ಸಿಕ್ಕಿದ್ರೆ ಅದನ್ನೂ ಮಾಡ್ತೇನೆ. ಎಲ್ಲ ರೀತಿಯಿಂದನೂ ಮಾಡ್ತಾ ಇದ್ದೇವೆ. ದೇವರ ಆಶೀರ್ವಾದ ಮಾಡಬೇಕು.